ಕುರ್ಚಿ ಕದನ ಇದರ ಮಧ್ಯೆ ಮತ್ತೊಂದು ಸಂಕಷ್ಟ ಈಗ ಎದುರಾಗ್ತಾ ಇರೋದು ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ ಈಗ ಬಿಲ್ ಯುದ್ಧ ನಡೀತಾ ಇದೆ 31,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಅನೇಕ ಸುತ್ತಿನ ಮಾತುಕತೆ ನಡೆದರೂ ಕೂಡ ಬಿಲ್ ಪೆಂಡಿಂಗ್ ಇದೆ ಫೈನಲಿ ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಹೈಕಮಾಂಡ್ ಭೇಟಿಗೆ ನಿರ್ಧಾರವಾಗಿದೆ ಕಮಿಷನ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ತೀರ್ಮಾನಿಸುತ್ತಾರೆ ಈ ಹಿಂದೆ ಬರೆದಿರುವಂತ ಪತ್ರದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಸಚಿವರಿಗೆ ಹೈಕಮಾಂಡ್ ಸೂಚಿಸಬೇಕು ಅಂತ ಮನವಿ ಈಗ ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ ನಡೀತಾ ಇರೋ ಸಂಘರ್ಷ ಮತ್ತೊಂದು ಹಂತವನ್ನ ತಲುಪಿದೆ ಇಷ್ಟು ದಿನ ಸರ್ಕಾರ ಮತ್ತು ಗುತ್ತಿಗೆದಾರರು ಇಬ್ಬರ ನಡುವೆ ಸಂಘರ್ಷ ನಡೀತಾ ಇತ್ತು ಆದ್ರೆ ಈ ವಿಷಯವನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಗುತ್ತಿಗೆದಾರ ಸಂಘ ತೀರ್ಮಾನ ಮಾಡಿದೆ ಇಲ್ಲಿ 2 ವರ್ಷಗಳ ಕಾಲ ಹೊಡೆದಾಟ ಮಾಡಿದ್ದಾರೆ ಬಾಕಿ ಬಿಲ್ ಪಾವತಿಗೋಸ್ಕರ ಹಲವು ಬಾರಿ ಮನವಿ ಮಾಡಿದ್ದಾರೆ ಸಭೆಗಳು ಕೂಡ ನಡೆದು ಹೋಗಿದೆ ಸರ್ಕಾರ ಭರವಸೆ ಕೊಡ್ತಾ ಇದೆ ಹೊರತು ಅದು ಈಡೇರ್ತಾ ಇಲ್ಲ 31,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಹೀಗಾದ್ರೆ ಗುತ್ತಿಗೆದಾರರು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನೇ ಮಾಡಿದ್ರೂ ಕೂಡ ಸರ್ಕಾರದಿಂದ ಬಿಲ್ ಪಾವತಿ ಆಗ್ತಾ ಇಲ್ಲ ಈ ವಿಷಯವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಗುತ್ತಿಗೆದಾರರ ಸಂಘ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಷಯ ಮುಟ್ಟಿಸೋದಕ್ಕೆ ಗುತ್ತಿಗೆದಾರರ ಸಂಘ ತೀರ್ಮಾನಿಸುತ್ತೆ ಈ ಹಿಂದೆ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಪಂಚಾಯತ್ ರಾಜ್ 2,500 ಕೋಟಿ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬಿಲ್ ಬರೋದು ಬಾಕಿ ಇದೆ ಅನ್ನೋದು ನೋಡ್ತಾ ಇದ್ದೀರಿ KREDL 1,000 ಕೋಟಿ ಬಿಲ್ ಬಾಕಿ ಇದೆ ಈ ಬಿಲ್ ಕ್ಲಿಯರ್ ಆಗಬೇಕು ಅಂತ ಮನವಿ ಮಾಡ್ತಲೇ ಇದ್ದಾರೆ ನಗರಾಭಿವೃದ್ಧಿ ಇಲಾಖೆದು 650 ಕೋಟಿ ಬಿಲ್ ಪೆಂಡಿಂಗ್ ಇದೆ ಸರ್ಕಾರ ಭರವಸೆ ಕೊಡ್ತಾ ಇದೆ ಆದ್ರೆ ಅದು ಈಡೇರ್ತಾ ಇಲ್ಲ ಸಣ್ಣ ನೀರಾವರಿ ಇಲಾಖೆ 2,975 ಕೋಟಿ ಬಿಲ್ ಬಾಕಿ ಇದೆ ಲೋಕೋಪಯೋಗಿ ಇಲಾಖೆ 8,700 ಕೋಟಿ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದೆ ಯಾವ ಬಿಲ್ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಜಲಸಂಪನ್ಮೂಲ ಇಲಾಖೆಯಿಂದ 12,000 ಕೋಟಿ ಬಿಲ್ ಬಾಕಿ ಇದೆ ಸರ್ಕಾರ ಗುತ್ತಿಗೆದಾರರ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಬಿಬಿಎಂಪಿಯಿಂದ 3,000 ಕೋಟಿ ಬಿಲ್ ಬರೋದು ಬಾಕಿ ಇದೆ ಸ್ಲಂ ಬೋರ್ಡ್ ವಸತಿಯಿಂದ 400 ಕೋಟಿ ಬಿಲ್ ಕ್ಲಿಯರ್ ಆಗಬೇಕಾಗಿದೆ ಆದ್ರೆ ಈ ಯಾವ ಬಿಲ್ಲು ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಸರ್ಕಾರ ಭರವಸೆ ಕೊಡ್ತಾ ಇದೆ ಹಣ ಬಂದ ಹಾಗೆ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಅಂತ ಒಟ್ಟು 31,225 ಕೋಟಿ ಬಿಲ್ ಪೆಂಡಿಂಗ್ ಇರೋದು 31,225 ಕೋಟಿ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ ಆದ್ರೆ ಇದುವರೆಗೂ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿದಿಲ್ಲ ಗುತ್ತಿಗೆದಾರ ಸಂಘದಿಂದ ಹೈಕಮಾಂಡ್ ಭೇಟಿಗೆ ಪ್ಲಾನ್ ಆಗುತ್ತೆ ಸಚಿವರ ವಿರುದ್ಧ ದೂರು ಕೊಡೋದಕ್ಕೆ ಗುತ್ತಿಗೆದಾರರು ನಿರ್ಧರಿಸ್ತಾರೆ ಆದ್ರೆ ಈಗ ಸಿಎಂ ಎಚ್ಚೆತ್ತುಕೊಂಡಿದ್ದಾರೆ ಹೈಕಮಾಂಡ್ ಭೇಟಿಗೆ ಪ್ಲಾನ್ ಆಗುತ್ತೆ ಸಚಿವರ ವಿರುದ್ಧ ದೂರು ನೀಡೋ ಮುನ್ನವೇ ಸಿಎಂ ಎಚ್ಚೆತ್ತುಕೊಂಡಿದ್ದಾರೆ ಹೈಕಮಾಂಡ್ ಅಂಗಳಕ್ಕೆ ಹೋಗೋ ಮುನ್ನ ಸಿಎಂ ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇವತ್ತು ಸಂಜೆ 4 ಗಂಟೆಗೆ ಗುತ್ತಿಗೆದಾರ ಸಂಘದ ಜೊತೆ ಸಭೆ ಇದೆ ಪದಾಧಿಕಾರಿಗಳ ಜೊತೆ ಸಭೆಗೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ ಇವತ್ತು ಸಂಜೆ 4 ಗಂಟೆಗೆ ಈ ಸಭೆಯಲ್ಲಿ ಏನಾಗುತ್ತೆ ಯಾವ ರೀತಿ ಮನವೊಲಿಸ್ತಾರೆ ಯಾಕಂದ್ರೆ ಈ ಹಿಂದೆಯೂ ಸಭೆ ನಡೆದಿದೆ ಈ 2 ವರ್ಷದಲ್ಲಿ ಹಲವು ಬಾರಿ ಸರ್ಕಾರ ಭರವಸೆ ಕೊಟ್ಟಿದೆ ಆ ಭರವಸೆಯನ್ನ ಸರ್ಕಾರ ಈಡೇರಿಸೇ ಇಲ್ಲ ಹಾಗಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಮತ್ತೆ ಮನವೊಲಿಸುವಂತ ಪ್ರಯತ್ನಕ್ಕೆ ಸಿಎಂ ಮುಂದಾದ್ರೆ ಅದಕ್ಕೆ ಒಪ್ತಾರ ಗುತ್ತಿಗೆದಾರರು ಈ ವಿಷಯವನ್ನ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಗುತ್ತಿಗೆದಾರರ ಸಂಘ ನಿರ್ಧಾರ ಮಾಡಿದೆ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡಲಾಗಿತ್ತು ಬಹಳ ಗಂಭೀರವಾದಂತ ಆರೋಪ ಬಿಜೆಪಿ ಪಕ್ಷಕ್ಕೆ ಆಗ ಆಡಳಿತದಲ್ಲಿದ್ದಂತ ಬಿಜೆಪಿ ಪಕ್ಷಕ್ಕೆ ಅತಿ ದೊಡ್ಡ ಪೆಟ್ಟನ್ನ ಕೊಟ್ಟಿತ್ತು ಈ ಆರೋಪ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಹುಸಿಯಾಗಿದೆ ಈಗ ಗುತ್ತಿಗೆದಾರರ ಪಾಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.